ಕೋರ್ಟ್ಗೆ ಸಿಟಿ ರವಿ ಬಂದಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದಾರೆ. ಇದು ನೇರ ದೃಶ್ಯ. ಬೆಳಗಾವಿಯ ಜಿಲ್ಲಾ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸಿದ್ದಾರೆ. ಪೊಲೀಸರು ಸಿಟಿ ರವಿ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ಬೆಳಗಾವಿ ಕೋರ್ಟ್ನ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನಿನ್ನೆ ಸಂಜೆ ಅಷ್ಟೊತ್ತಿಗೆ, ರಾತ್ರಿ ಅಷ್ಟೊತ್ತಿಗೆ ಸಿಟಿ ರವಿ ಅವರನ್ನ ಬಂಧಿಸ್ತಾರೆ ಬೆಳಗಾವಿ ಪೊಲೀಸರು. ಆ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ. ಸ್ಟೇಷನ್ ಇಂದ ಸ್ಟೇಷನ್ ಕರೆದುಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಕಾಲಹರಣ ಕೂಡ ಮಾಡಲಾಗುತ್ತೆ. ಆನಂತರ ರೋಡ್ನಲ್ಲಿ ಕುಳಿತು ಸಿಟಿ ರವಿ ಅವರು ಪ್ರತಿಭಟನೆ ಕೂಡ ಮಾಡ್ತಾರೆ. ಅಲ್ಲಿಂದ ಬೆಳಗಾವಿಯ ಸಮುದಾಯ ಭವನ ಕರ್ಕೊಂಡು ಬರ್ತಾರೆ. ಇವತ್ತಿನ ಬೆಳಗ್ಗೆ ಹೊತ್ತಿನ ಬೆಳವಣಿಗೆಯನ್ನು ಗಮನಿಸಿದ್ರೆ ಅಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಬೆಳಗಾವಿಯ ಸಮುದಾಯ ಭವನದಿಂದ ನೇರವಾಗಿ ಕರ್ಕೊಂಡು ಬಂದಿರೋದು ಬೆಳಗಾವಿಯ ಕೋರ್ಟ್ಗೆ. ಇದು ಈ ಕ್ಷಣದ ನೇರ ದೃಶ್ಯ. ಸಿಟಿ ರವಿ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ಇನ್ನೀಗ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರುತ್ತೆ. ಇನ್ಫ್ಯಾಕ್ಟ್ ಜಡ್ಜ್ ಕೂಡ ಈ ಸಂಬಂಧ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಇದಾದ ನಂತರ ಏನಾಗುತ್ತೆ ಬೆಳವಣಿಗೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದ್ ಕಡೆ ಸಿಟಿ ರವಿ ಅವರು ಹೇಳ್ತಾರೆ, ನನ್ನನ್ನು ಕೊಲೆ ಮಾಡುವಂತ ಪ್ಲಾನ್ ಮಾಡಿದ್ರೆ ನೀವು ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ. ಅದು ಕೂಡ ಮಧ್ಯರಾತ್ರಿ. ಸ್ಟೇಷನ್ ಇಂದ ಸ್ಟೇಷನ್ ನನ್ನನ್ನು ಕರ್ಕೊಂಡು ತಿರುಗಾಡ್ತಾ ಇದ್ದೀರಾ, ಇಡೀ ಬೆಳಗಾವಿ ಸುತ್ತಿಸ್ತಾ ಇದ್ದೀರಾ ಅಂತ. ಇನ್ನು ಇವತ್ತು ಬೆಳಿಗ್ಗೆ ನೇರವಾಗಿ ಅವರನ್ನ ಸಮುದಾಯ ಭವನ ಆರೋಗ್ಯ ಕೇಂದ್ರ ಕರ್ಕೊಂಡು ಹೋಗ್ತಾರೆ. ಆ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಈಗ ಎಂಎಲ್ಸಿ ಸಿಟಿ ರವಿ ಕೋರ್ಟ್ಗೆ ಬಂದಿದ್ದಾರೆ. ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಸಿಟಿ ರವಿ ಹಾಜರಾಗಿರೋದು ಗೊತ್ತಾಗ್ತಾ ಇದೆ. ಪೊಲೀಸರು ಸಿಟಿ ರವಿ ಅವರನ್ನ ಇದೀಗ ಬೆಳಗಾವಿಯ ಜಿಲ್ಲಾ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ರಾತ್ರಿ ವೇಳೆ ಸಿಟಿ ರವಿ ಬಂಧನ ಆಗುತ್ತೆ. ಇದೀಗ ಇವತ್ತು ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಅವರನ್ನ ಆರೋಗ್ಯ ತಪಾಸಣೆಗೆ ಅಂತ ಕರೆದುಕೊಂಡು ಹೋಗ್ತಾರೆ. ಪ್ರೋಟೋಕಾಲ್ ಪ್ರಕಾರವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಅಲ್ಲಿಂದ ಹತ್ತಿರವೇ ಇದ್ದಂತ ಬೆಳಗಾವಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ಇದು ಕೋರ್ಟ್ನ ನೇರ ದೃಶ್ಯ. ಇಲ್ಲಿ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಒಂದು ಸಭಾಪತಿಯವರು ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ ಇದಕ್ಕೆ ಸಾಕ್ಷಿ ಇದ್ದಾರಾ, ಆನ್ ರೆಕಾರ್ಡ್ ಏನಾದರೂ, ವಿಡಿಯೋ ರೆಕಾರ್ಡ್ ಆಗಿರುವಂಥದ್ದು ಏನಾದರೂ ಇದೆಯಾ, ಇವೆಲ್ಲವೂ ಕೂಡ ಈ ಕೇಸ್ಗೆ ಒಂದು ಟ್ವಿಸ್ಟ್ ಅನ್ನ ಕೊಡುವಂಥದ್ದು ಖಂಡಿತವಾಗಿಯೂ ಇದೆ. ಇದೀಗ ಬೆಳಗಾವಿ ಕೋರ್ಟ್ಗೆ ಬಂದಿರುವಂತಹ ಸಿಟಿ ರವಿ ಅವರು ಇನ್ನೇನು ಜಡ್ಜ್ನ ಮುಂದೆ ಹಾಜರುಪಡಿಸ್ತಾರೆ ಸಿಟಿ ರವಿ ಅವರನ್ನ. ಅಲ್ಲಿ ಜಡ್ಜ್ನ ಪ್ರಶ್ನೆಗಳಿರುತ್ತೆ, ಉತ್ತರವನ್ನ ಕೊಡಬೇಕಾಗುತ್ತೆ. ಆ ನಂತರದಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಅಥವಾ ಜಡ್ಜ್ ಕಡೆಯಿಂದ ಏನು ಆದೇಶ ಬರುತ್ತೆ, ಇವೆಲ್ಲವನ್ನು ಕೂಡ ಇನ್ನು ಕಾದು ನೋಡಬೇಕಿದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈಗಷ್ಟೇ ಸಿಟಿ ರವಿ ಅವರು ಬೆಳಗಾವಿಯ ಕೋರ್ಟ್ ಆವರಣಕ್ಕೆ ಕಾಲಿಟ್ಟಿದ್ದಾರೆ. ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸುವುದಕ್ಕೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ತಲೆಗೆ ಬಿಳಿ ಪಟ್ಟಿಯನ್ನ ಕಟ್ಟಲಾಗಿದೆ ಅಂತ ಹೇಳಿದ್ರೆ ನಿನ್ನೆ ದಿನ ಅವರಿಗೆ ತಲೆ ಗಾಯ ಕೂಡ ಆಗಿತ್ತು. ಗೇಟ್ ತರಚಿ ಗಾಯ ಆಗಿರೋದು, ರಕ್ತಸ್ರಾವ ಕೂಡ ಆಗಿತ್ತು. ಆನಂತರ ಅವರನ್ನ ನಿನ್ನೆನೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಬ್ಯಾಂಡೇಜ್ ಮಾಡುವಂತ ನಿಟ್ಟಿನಲ್ಲಿ. ಆ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ನಂತರದಲ್ಲಿ ಅವರನ್ನ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಇಡೀ ಅಲದಾಟ ಬೆಳಗಾವಿಯಲ್ಲಿ ರಾತ್ರಿಯೆಲ್ಲ. ತಮ್ಮ ಆಕ್ರೋಶವನ್ನು ಕೂಡ ಸಿಟಿ ರವಿ ವ್ಯಕ್ತಪಡಿಸಿದ್ರು. ಆದರೆ ಯಾಕೆ ಹಾಗಾಯ್ತು ಅನ್ನೋದಕ್ಕೆ ಪೊಲೀಸ್ ಸಿಬ್ಬಂದಿ ಬಳಿಯೂ ಕೂಡ ಅದಕ್ಕೆ ಉತ್ತರ ಇರಲಿಲ್ಲ ಮಾಧ್ಯಮ ಕೇಳಿದಂತ ಸಂದರ್ಭದಲ್ಲಿ. ಹಾಗೆ ಇವತ್ತು ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಅವರನ್ನ ನೇರವಾಗಿ ಸಮುದಾಯ ಆರೋಗ್ಯ ಕೇಂದ್ರ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವರ ಆರೋಗ್ಯ ಸರಿಯಾಗಿದೆಯಾ ಅನ್ನುವಂಥ ತಪಾಸಣೆಯನ್ನ ಮಾಡ್ತಾರೆ. ಎಲ್ಲವೂ ಕೂಡ ಓಕೆ ಅಂತ ಗೊತ್ತಾದ ನಂತರದಲ್ಲಿ ಅವರನ್ನ ಬೆಳಗಾವಿಯ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ಗೆ ಸಿಟಿ ರವಿ ಹಾಜರಾಗಿದ್ದಾರೆ. ಅಲ್ಲಿಯ ನೇರ ದೃಶ್ಯ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಸಿಟಿ ರವಿ ಹಾಜರಾಗ್ತಾರೆ. ನೋಡಿ, ಯಾವುದೇ ಮಾಧ್ಯಮ ಪ್ರತಿಕ್ರಿಯೆ ಇಲ್ಲ. ಸಿಟಿ ರವಿ ಅವರು ಮೌನವಾಗಿದ್ದಾರೆ. ಬಹುಶಃ ಅವರ ಹತಾಶೆ, ನೋವಿಗೆ ಕಾರಣ ನಿನ್ನೆ ರಾತ್ರಿಯಿಂದ ಆದಂತ ಬೆಳವಣಿಗೆಗಳು. ಅವರೇ ಖುದ್ದು ಹೇಳಿರೋ ಪ್ರಕಾರ ಶೋಷಣೆ ಆಗಿದೆ, ಕೊಲ್ಲೋ ಪ್ರಯತ್ನನೇ ನಿಮ್ದು, ಹಾಗಾಗಿ ನನಗೆ ತಲೆ ಗಾಯ ಆಗಿದೆ, ನೋವಾಗಿದೆ, ರಕ್ತಸ್ರಾವ ಆಗಿದೆ ಅಂತ ಗೊತ್ತಾದಾಗ್ಲೂ ಕೂಡ ನೀವು ಸ್ಟೇಷನ್ ಇಂದ ಸ್ಟೇಷನ್ಗೆ ನನ್ನನ್ನು ಕರ್ಕೊಂಡು ತಿರುಗಾಡ್ತಾ ಇದ್ರಿ ಅಂತ ಅವರು ಪೊಲೀಸರ ಮೇಲೇನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಹುಶಃ ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಜನಪ್ರತಿನಿಧಿಗಳು ಜನರ ಮೇಲೆ ದಬ್ಬಾಳಿಕೆ ಮಾಡಿರೋದಿದೆ, ಆವಾಜ್ ಹಾಕಿರೋದಿದೆ. ಆದ್ರೆ ಯಾವತ್ತೂ ಒಬ್ಬ ಜನಪ್ರತಿನಿಧಿಗಿಂತ ಪರಿಸ್ಥಿತಿ ಬಂದಿರಲಿಲ್ಲ. ಪೊಲೀಸರಿಂದ ಅಥವಾ ಬೇರೆ ಯಾವುದೇ ಮೂಲಗಳಿಂದ ಜನಪ್ರತಿನಿಧಿ ಇಷ್ಟು ಹೀನಾಯವಾದಂತಹ ಪರಿಸ್ಥಿತಿಗೆ ಬಂದಿರಲಿಲ್ಲ. ಇವತ್ತು ಸಿಟಿ ರವಿ ಅವರು ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಆದಂತ ಬೆಳವಣಿಗೆಯನ್ನ ಗಮನಿಸಿದ್ರೆ ಏಕಾಏಕಿ ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ಇವತ್ತು ನೋಡಿದ್ರೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಿಂದ ನೇರ ದೃಶ್ಯಗಳನ್ನ ನೀವು ವೀಕ್ಷಿಸ್ತಾ ಇದ್ದೀರಾ. ಸಿಟಿ ರವಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ.
ಅವಾಗಲೇ ಸಭಾಪತಿ ಹೊರಟ್ಟಿ ಅವರು ಕೊಟ್ಟಿರುವಂತಹ ಹೇಳಿಕೆನ ನೀವು ಗಮನಿಸಬಹುದು. ಯಾವುದು ರೆಕಾರ್ಡ್ಗಳಲ್ಲಿಲ್ಲ, 4 ಜನ ಸಾಕ್ಷಿಯನ್ನ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ 4 ಸಾಕ್ಷಿಗಳು ಇಲ್ಲಿ ಹೇಗೆ ಕನ್ಸಿಡರ್ ಮಾಡೋದಕ್ಕಾಗುತ್ತೆ? ಹೇಗೆ ಕನ್ಸಿಡರ್ ಮಾಡ್ತಾರೆ ನ್ಯಾಯಾಧೀಶರು? ಕೋರ್ಟ್ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ? ಇದೆಲ್ಲವೂ ಕೂಡ ಮುಂದಿರುವಂತಹ ಪ್ರಶ್ನೆ. ಎಲ್ಲದಕ್ಕೂ ಉತ್ತರ ಸಿಗೋದಕ್ಕೆ ಇನ್ನು ಕೆಲವು ಕ್ಷಣಗಳು ಕಾಯಬೇಕಾಗುತ್ತೆ, ಕೆಲ ಸಮಯ ಕಾಯಬೇಕಾಗುತ್ತೆ. ಯಾಕೆಂದ್ರೆ ಈಗಷ್ಟೇ ಸಿ.ಟಿ. ರವಿ ಕೋರ್ಟ್ನ ಒಳಗೆ ಪ್ರವೇಶ ಮಾಡಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. 10 ಗಂಟೆ ಅಂತ ಹೇಳಿದ್ರು, ಈಗ ಸುಮಾರು 10:30 ಆಗ್ತಾ ಬಂತು. ಸೊ ಈ ಸಮಯಕ್ಕೆ ಇದೀಗ ಜಡ್ಜ್ ಮುಂದೆ ಹಾಜರುಪಡಿಸುವುದಕ್ಕೆ ಪೊಲೀಸ್ ಭದ್ರತೆಯ ಸಹಿತವಾಗಿ ಸಿ.ಟಿ. ರವಿ ಅವರನ್ನ ಕೋರ್ಟ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆಗ್ಲೇ ಹೇಳಿದಾಗೆ ಇಲ್ಲಿ ಯಾವ್ಯಾವ ಸಾಕ್ಷಿಗಳು ಸಿಗುತ್ತೆ, ಯಾರು ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದಕ್ಕಿಂತಲೂ ಆನ್ ರೆಕಾರ್ಡ್ ಏನಾದ್ರೂ ಇದೆಯಾ, ವಿಡಿಯೋ ಸಾಕ್ಷಿಗಳು, ಆಡಿಯೋ ಸಾಕ್ಷಿಗಳೇನಾದ್ರೂ ಸಿಗುತ್ತಾ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ.